ಸಿಲಿಕಾನ್ ಸಿಟಿ, ಮೆಟ್ರೋಪಾಲಿಟನ್ ಸಿಟಿ, ಐಟಿ ಹಬ್ ಅಂತೆಲ್ಲ ಕರೆಸಿಕೊಳ್ಳುವಂತಹ ಆಧುನಿಕತೆಯ ಉತ್ತುಂಗದಲ್ಲಿರುವಂತಹ ನಮ್ಮ ಬೆಂಗಳೂರಲ್ಲಿ ಇವತ್ತು ಐತಿಹಾಸಿಕ ಕರಗ ಶಕ್ತ್ಯೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಹಳೆ ಬೆಂಗಳೂರಲ್ಲಿ ಐತಿಹಾಸಿಕ ಕರಗ ಉತ್ಸವದ ವೈಭವ ಮೇಳೈಸ್ತಾ ಇದೆ. ಇವತ್ತು ಮಧ್ಯರಾತ್ರಿ 12:30ಕ್ಕೆ ಕರಗ ಮೆರವಣಿಗೆ ಆರಂಭ ಆಗುತ್ತೆ. ಹಳೆ ಬೆಂಗಳೂರಲ್ಲಿ ಐತಿಹಾಸಿಕ ಮೆರುಗು ಮತ್ತೊಮ್ಮೆ ಕಾಣಸಿಗುತ್ತೆ. 25 ಪೇಟೆಗಳಲ್ಲಿ ದ್ರೌಪದಮ್ಮನ ಹೂವಿನ ಕರಗ ಮೆರವಣಿಗೆ ಸಾಗಲಿದೆ. ಈ ಬಾರಿಯ ಕರಗ ಉತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಬೆಂಗಳೂರಿನೊಟ್ಟಿಗೆ ಐತಿಹಾಸಿಕ ನಂಟು ಹೊಂದಿರುವಂತಹ, ಶತಮಾನಗಳ ಇತಿಹಾಸ ಹೊಂದಿರುವಂತಹ ಕರಗ ಶಕ್ತ್ಯೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಈಗಾಗಲೇ ಧರ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಗಳು ಆರಂಭ ಆಗಿದೆ. ಕರಗಕ್ಕೆ ಬೇಕಾಗಿರುವಂತಹ ಪೂಜಾ ಕೈಂಕರ್ಯಗಳು ಒಂದೆಡೆ ನಡೀತಾ ಇದೆ, ಮತ್ತೊಂದೆಡೆ ಸಿದ್ಧತೆಗಳು ಹೇಗಾಗಿದೆ, ಈ ದೇವಸ್ಥಾನ ಯಾವ ರೀತಿ ಅಲಂಕಾರದಿಂದ ಜಗಮಗಿಸ್ತಾ ಇದೆ ಅನ್ನೋದರ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಧರ್ಮರಾಯ ದೇಗುಲದಿಂದ ಈ ಮೆರವಣಿಗೆ ಆರಂಭ ಆಗುತ್ತೆ. ಮೊದಲಿಗೆ ಅಲ್ಲಿ ಧ್ವಜಾರೋಹಣ ನೆರವೇರಿಸಿ ಅದಾದಮೇಲೆ ವಿಶೇಷ ಪೂಜೆ ನೆರವೇರಿಸಲಾಗುತ್ತೆ. ಅಲ್ಲಿಂದ ಕರಗ ಉತ್ಸವ ಆರಂಭ ಆಗುತ್ತೆ. ಅದಕ್ಕೂ ಮುನ್ನ ದೇವಸ್ಥಾನದಲ್ಲಿ ಸಾಕಷ್ಟು ಪೂಜೆಗಳು ನೆರವೇರಿಸಲಾಗುತ್ತೆ. 16ನೇ ಬಾರಿ ಕರಗ ಹೊರಲಿದ್ದಾರೆ ಎ ಜ್ಞಾನೇಂದ್ರ ಸ್ವಾಮಿ. ವಂಶ ಪರಂಪರೆಯಾಗಿ ಕರಗ ಹೊತ್ತಿದ್ದಾರೆ ಜ್ಞಾನೇಂದ್ರ ಅವರು. 2008ರಿಂದ ಎ ಜ್ಞಾನೇಂದ್ರ ಸ್ವಾಮಿಯವರು ಕರಗ ಹೊರತಾ ಇದ್ದಾರೆ. ಈ ಬಾರಿಯೂ ಕೂಡ ಅವರೇ ಹೊರತಾ ಇದ್ದಾರೆ. ಇದು ಅವರ 16ನೇ ಬಾರಿ. ಅದು ವಂಶ ಪಾರಂಪರೆಯಾಗಿ ಕರಗವನ್ನ ಹೊತ್ತಿರುವಂಥದ್ದು. ಸತತ 16ನೇ ಬಾರಿಗೆ ಎ ಜ್ಞಾನೇಂದ್ರ ಸ್ವಾಮಿಯವರು ಈ ಬಾರಿಯೂ ಕೂಡ ಕರಗವನ್ನ ಹೊರಲಿದ್ದಾರೆ. ಈಗಾಗಲೇ ವಿಶೇಷ ಪೂಜೆಗಳು ಆರಂಭ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ತನ್ನದೇ ಆದಂತಹ ವಿಶೇಷತೆ, ಪೌರಾಣಿಕ ಹಿನ್ನೆಲೆ ಇರೋದನ್ನು ನಾವು ಗಮನಿಸಬಹುದು. 2008ರಿಂದ ಎ ಜ್ಞಾನೇಂದ್ರ ಸ್ವಾಮಿಯವರು ಕರಗವನ್ನು ಹೊರತಾ ಇದ್ದಾರೆ. ಈ ಬಾರಿಯೂ ಕೂಡ ಅವರೇ ಹೊರತಾ ಇದ್ದಾರೆ. 16ನೇ ಬಾರಿಗೆ ಎ ಜ್ಞಾನೇಂದ್ರ ಸ್ವಾಮಿಯವರು ಈ ಬಾರಿ ಕರಗವನ್ನು ಹೊರತಾ ಇರುವಂಥದ್ದು. ಯಾರು ಕರಗವನ್ನು ಹೊರಬೇಕು ಅನ್ನೋದು ಕೂಡ ಅದಕ್ಕೆ ಆದಂಥ ಒಂದು ವಿಧಿವಿಧಾನ ಇರುತ್ತೆ. ಆ ಪ್ರಕಾರವಾಗಿ ಆಯ್ಕೆಯಾಗ್ತಾರೆ. ಅದರ ಹಾಗೆ ಅವರೇ ಕರಗಧಾರಿ ಆಗ್ತಾರೆ. ಕರಗವನ್ನು ಹೊತ್ತು ರಾತ್ರಿ ಇಡೀ ಬಹುತೇಕ ಬೆಂಗಳೂರು, ಹಳೆ ಬೆಂಗಳೂರು ಭಾಗದ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಸ್ವೀಕರಿಸಿ ಅದಾದಮೇಲೆ ಮತ್ತೆ ಧರ್ಮರಾಯಸ್ವಾಮಿ ದೇಗುಲವನ್ನು ಬಂದು ತಲುಪುವುದು. ಧರ್ಮರಾಯ ದೇವಸ್ಥಾನದ ಸುತ್ತಮುತ್ತ ಪೊಲೀಸ್ ಭದ್ರತೆ ಹೆಚ್ಚಿದೆ. ಕರಗ ಸಾಗುವ ಮಾರ್ಗದಲ್ಲಿ ಸಂಚಾರ ಮಾರ್ಗ ಕೂಡ ಬದಲಾವಣೆ ಆಗಿದೆ. ಈಗಾಗಲೇ ಅವೆನ್ಯೂ ರೋಡ್ನಲ್ಲಿ ವಾಹನ ಓಡಾಟಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಧರ್ಮರಾಯ ದೇಗುಲ, KR ಮಾರ್ಕೆಟ್ ಸರ್ಕಲ್, ಹೀಗೆ ಮೆರವಣಿಗೆ ಸಾಗುವಂಥ ರಸ್ತೆಗಳ ಬಳಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಭದ್ರತೆಗೆ ಒಟ್ಟು 2,000 ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿರುವುದು. ಬರೋಬ್ಬರಿ 2,000 ಪೊಲೀಸ್ ಸಿಬ್ಬಂದಿ ನಿಯೋಜನೆಯಾಗಿದ್ದಾರೆ. ಧರ್ಮರಾಯ ದೇವಸ್ಥಾನದ ಸುತ್ತಮುತ್ತ ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರೋದ್ರಿಂದ ಅದಕ್ಕೆ ಬೇಕಾಗಿರುವ ಅಗತ್ಯ ಪೊಲೀಸ್ ಭದ್ರತೆ ಮತ್ತು ಮುನ್ನೆಚ್ಚರಿಕಾ ಕ್ರಮಗಳನ್ನು ಈಗಾಗಲೇ ಪೊಲೀಸ್ ಇಲಾಖೆ ಕೈಗೊಂಡಿದೆ. ಕರಗ ಸಾಗುವ ಮಾರ್ಗದಲ್ಲಿ ಸಂಚಾರ ಮಾರ್ಗವನ್ನು ಕೂಡ ಬದಲಾವಣೆ ಮಾಡಿದ್ದಾರೆ. ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಅವೆನ್ಯೂ ರೋಡ್ನಲ್ಲಿ ವಾಹನಗಳ ಓಡಾಟಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಹಾಕಲಾಗಿದೆ. ಇವತ್ತು ರಾತ್ರಿ ಅವೆನ್ಯೂ ರೋಡಲ್ಲಿ ವಾಹನಗಳ ಸಂಚಾರಕ್ಕೆ ಅವಕಾಶ ಇರೋದಿಲ್ಲ. ಧರ್ಮರಾಯ ದೇಗುಲ ಮತ್ತು KR ಮಾರ್ಕೆಟ್ ಸರ್ಕಲ್, ಇಲ್ಲಿ ಮೆರವಣಿಗೆ ಸಾಗುವಂಥ ರಸ್ತೆಗಳ ಬಳಿ ಪೊಲೀಸರನ್ನು ನಿಯೋಜನೆ ಮಾಡಿರೋದು. ಶಾಂತಿಯುತವಾಗಿ ಮೆರವಣಿಗೆ ಸಾಗಬೇಕು, ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅನ್ನೋ ಕಾರಣಕ್ಕೆ ಪೊಲೀಸ್ ಇಲಾಖೆಯಿಂದ ಯಾವೆಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೋ ಆ ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಭದ್ರತೆಗೆ ಅಂತಲೇ ಒಟ್ಟು 2,000 ಪೊಲೀಸ್ ಸಿಬ್ಬಂದಿಯನ್ನು ಮೆರವಣಿಗೆ ಸಾಗುವ ಹಾದಿಯುದ್ದಕ್ಕೂ ಕೂಡ ನಿಯೋಜನೆ ಮಾಡಿದ್ದಾರೆ. ಈಗಾಗಲೇ ವಿಶೇಷ ಪೂಜೆ ಪುನಸ್ಕಾರಗಳು ಆರಂಭ ಆಗಿದೆ. ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಭಾಗಿಯಾಗಿದ್ದರು, ಮಾತಾಡಿದ್ದಾರೆ ಕರಗದ ಬಗ್ಗೆ. ಏನು ಹೇಳಿದ್ದಾರೆ ಸಚಿವರು ನೋಡೋಣ. ಬೆಂಗಳೂರಿನ ಕರಗಕ್ಕೆ 900-1000 ವರ್ಷ ಇತಿಹಾಸ ಇದೆ. ಆಮೇಲೆ ಪ್ರತಿ ವರ್ಷ ಕೂಡ ಕರಗ ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ತಿಗಳ ಸಮುದಾಯ ಇದೆಯಲ್ಲ, ಅವರ ನೇತೃತ್ವದಲ್ಲೇ ಇಲ್ಲಿ ನಮ್ಮ ಸಮಿತಿಯ ಅಧ್ಯಕ್ಷರು ಕೂಡ ಅವರೇ, ಸಮಿತಿಯ ಸದಸ್ಯರು ಕೂಡ ಎಲ್ಲ ಅವರೇ. ಒಬ್ಬರು ಮಾತ್ರ ರಿಸರ್ವೇಷನ್ನು ಇರುತ್ತೆ. ಮತ್ತು ಆ ಸಮುದಾಯದ ಎಲ್ಲ ಪ್ರಮುಖರು ಕೂತು ಭಾಳ ಶಾಸ್ತ್ರೋಕ್ತವಾಗಿ ಅವ್ರಿಗೆ ಎಲ್ಲ ಇದರೆಲ್ಲ ಭಾಳ ಶ್ರದ್ಧೆ, ಅವರ ಧರ್ಮ ಇದರಲ್ಲೆಲ್ಲ
ಮತ್ತು ಈ ಧರ್ಮ ಕಾರ್ಯಗಳಲ್ಲಿ ಭಾಳ ಹೆಚ್ಚು ಶ್ರದ್ಧೆಯಿಂದ ಅವರು ಇದನ್ನೆಲ್ಲ ಕೂಡ ಮಾಡ್ತಾರೆ. ಮತ್ತು ಈ ಬಾರಿ ವಿಶೇಷ ಏನು ಅಂದರೆ, ಮೊದಲು ಲೈಟಿಂಗ್ಸು ದೇವಸ್ಥಾನಕ್ಕೆ ಮಾತ್ರ ಹಾಕೋರು. ಈ ಬಾರಿ NR ರೋಡು, JC ರೋಡು, ಅದೇ ರೀತಿ ಮೈಸೂರು ಬ್ಯಾಂಕ್ ರೋಡು, ಮತ್ತು BBMP ಆಫೀಸು, ಮತ್ತು ಆ ಕಡೆ ಇದೆಲ್ಲ ಇದು ಬರುತ್ತಲ್ಲ, KG ರೋಡು, ಅದೇ ಮೈಸೂರು ಬ್ಯಾಂಕ್ ರೋಡ್ ಅಂತ ಅದನ್ನೇ ಹೇಳಿದ್ದು. ಎಲ್ಲೆಲ್ಲಿ ಕರಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಥಳಗಳಿದೆ ಅದಕ್ಕೆಲ್ಲ ದೀಪಾಲಂಕಾರ ಮಾಡಿದ್ದಾರೆ. ಅದೇ ರೀತಿ ಕರಗ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಕೂಡ ಮಾಡಬೇಕು ಅಂತ ಹೇಳಿದ್ದೆ. ಅದನ್ನೆಲ್ಲ ಕೂಡ ಮಹಾನಗರ ಪಾಲಿಕೆ ವತಿಯಿಂದ ಮಾಡಿದ್ದಾರೆ. ಬೆಂಗಳೂರಿನ ಕರಗಕ್ಕೆ 900-1000 ವರ್ಷ ಇತಿಹಾಸ ಇದೆ. ಆಮೇಲೆ ಪ್ರತಿ ವರ್ಷ ಕೂಡ ಕರಗ ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ತಿಗಳ ಸಮುದಾಯ ಇದೆಯಲ್ಲ, ಅವರ ನೇತೃತ್ವದಲ್ಲೇ ಇಲ್ಲಿ ನಮ್ಮ ಸಮಿತಿಯ ಅಧ್ಯಕ್ಷರು ಕೂಡ ಅವರೇ, ಸಮಿತಿಯ ಸದಸ್ಯರು ಕೂಡ ಎಲ್ಲ ಅವರೇ. ಒಬ್ಬರು